ಆ ವ್ಯಕ್ತಿ ಒಂದೊಂದು ಮೀಡಿಯಾದಲ್ಲಿ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಂದರಲ್ಲಿ ನನಗೆ 50,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 1,00,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 2,00,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 2,50,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಯಾವ ಸತ್ಯ ಅಂತ ತಿಳ್ಕೊತೀರಾ ನೀವು ಇದರಲ್ಲಿ? ಅವ್ರು ನನಗೆ ಚೆಕ್ ಕೊಟ್ಟಿದ್ರು, ಅವ್ರ ಚೆಕ್ ಅವ್ರು ವಾಪಸ್ ತೊಗೊಂಡ್ರು, ಆ ಚೆಕ್ ಜೆರಾಕ್ಸ್ ಕಾಪಿ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಗೋಲ್ಡ್ ಸುರೇಶ್ ಅವರು ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ, ಎಲ್ಲಿ ಹೋದಿರ್ತಾರೆ, ಎಲ್ಲಿ ಬಾಂಬೆಯಲ್ಲಿ ಇರ್ತಾರೆ, ಅಲ್ಲಿ ಒಂದು ಲೊಕೇಶನ್ ಕಳಿಸ್ತಾರೆ, ಅಲ್ಲಿಗೆ ಬಾ ಅಂತ ಹೇಳ್ತಾರೆ, ಎಲ್ಲಿದ್ದೀರಾ ಅನ್ನುವಂಥದ್ದು ಆರೋಪ ಮಾಡಿರ್ತಾರೆ. ನಿಜವಾಗ್ಲೂ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಕಳಿಸಿದ್ರ ಆ ಲೊಕೇಶನು ಅಂತ? ಸರ್, ನಾನು ಬಿಸ್ನೆಸ್ ಮ್ಯಾನ್ ಸರ್. ಒಂದೇ ಕಡೆ ಊಟ ಹೊರ್ಕೊಂಡು ಕೂತ್ಕೊಳ್ಳೋ ಅಲ್ಲ ನಾನು. ಎಲ್ಲ ಕಡೆ ಸುತ್ತಾ ಇರ್ತೀನಿ. ಇವತ್ತು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತೀನಿ, ನಾಳೆ ಮುಂಬೈಯಲ್ಲಿ ಮಾಡ್ತೀನಿ, ನಾಳೆ ಹೈದರಾಬಾದಲ್ಲಿ ಮಾಡ್ತೀನಿ, ಮುಂದೆ ಒಂದಿನ ಬಾಂಬೆಯಲ್ಲಿ ಮಾಡ್ತೀನಿ, ಡೆಲ್ಲಿ ಮಾಡ್ತೀನಿ, ಗುಜರಾತಲ್ಲೂ ಮಾಡ್ತೀನಿ. ಸರ್, ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದು ಹೆಂಗೆ ಅಂತಂದರೆ ಮೀಡಿಯಾದಿಂದ ನಾವು ಕಲಿಬೇಕು ಸರ್. ಫಸ್ಟು ಅದು FIR ಆಗಿದೆಯಾ, ಅದು ಕೇಸ್ ಆಗಿದೆಯಾ ಅದ್ರ ಮೇಲೆ ಅನ್ನೋದನ್ನು ತಿಳ್ಕೊಂಡು ಟೆಲಿಕಾಸ್ಟ್ ಮಾಡ್ಬೋದಾಗಿತ್ತು ಸರ್. ಆ ಕೆಲಸ ಫಸ್ಟ್ ಟೆಲಿಕಾಸ್ಟ್ ಮಾಡಿರೋಂಥ ಮೀಡಿಯಾದವ್ರು ಮಾಡಿಲ್ಲ ಸರ್. ಯಾಕಂದರೆ ನೆನ್ನೆ ಬೆಳಗಿನ ಜಾವ ನನಗೊಂದು ಫೋನ್ ಬರುತ್ತೆ, ದುಡ್ಡು ಕೊಡ್ತೀಯಾ, ಇನ್ನು ಅರ್ಧ ಗಂಟೆ ಮೀಡಿಯಾದಲ್ಲಿ ನೋಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಧಮ್ಕಿ ಸರ್. ಅವತ್ತೆಲ್ಲ ಎಲ್ಲಿ ಹೋಗಿದ್ರಿ ಸರ್ ಇವರೆಲ್ಲ? ಅವತ್ತು ಎಲ್ಲಿ ಹೋಗಿದೆ ಈ ಮೈನುದ್ದೀನ್? ಅವತ್ತು ನೆನಪಿದ್ದ, ಅವತ್ತು ನಾನೇ ಅಂತ ಗೊತ್ತಿತ್ತು ತಾನೆ ಮೈನುದ್ದೀನ್ಗೆ. ಬಿಗ್ ಬಾಸ್ ಇರೋದು ನಾನೇ ಅಂತ ಗೊತ್ತಿದ್ದ, ಅವತ್ತು ಬರಬೇಕಾಗಿತ್ತು ಮೈನುದ್ದೀನ್. ಅವತ್ತು ಯಾಕೆ ಬರಲ್ಲ, ಇವತ್ತು ಯಾಕೆ ಬಂದ? ರಾವಣ ಸುಮ್ಮನೆ ಸೀತೆನ ಜೊತೆ ಕಳಿಸಿದ್ರೆ ತುಂಬ ಚೆನ್ನಾಗಿತ್ತು, ಕಳಿಸಲಿಲ್ಲ. ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿದ್ರು, ನನ್ನ ಬಾಲಗೆ ಆ ಥರ ಬೆಂಕಿ ಹಚ್ಚಿದ್ದಾರೆ. ಅವ್ರ ಬಾಲಕ್ಕೆ ನಾನು ಅವ್ರು ಇಡೀ ಸರ್ ಸುಟ್ಟೋವರೆಗೂ ನಾನು ಬಿಡಲ್ಲ. ಇವತ್ತು ತುಂಬ ನೀಟಾಗಿ ಅದನ್ನು ಕಮೆಂಟ್ ಮಾಡೋನು ಯೋಗ್ಯತೆ ಕಮೆಂಟ್ ಮಾಡ್ಕೊಂಡಿರ್ತಾನೆ. ಕಮೆಂಟ್ ಮಾಡೋದನ್ನ ಬಿಟ್ಟು ಹೊರಗಡೆ ಬಂದರೆ ಇನ್ನೊಬ್ಬ ಗೋಲ್ಡ್ ಸುರೇಶ್ ಉಟ್ಕೋತಾನೆ. ಆ ಭಾಗದಲ್ಲಿ ಯಾರಾದರೂ ನಿಮಗೆ ದುಶ್ಮನ್ಗಳಿದ್ದಾರಾ ಈ ಮೀಡಿಯಾ ಫೀಲ್ಡಲ್ಲಿ ಒಂದಿಷ್ಟು ಅನ್ನುವಂಥದ್ದು, ಈಗ ಕೆಲಸ ಮಾಡಿಕೊಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ ಯಾರಾದರೂ ಇದ್ದಾರಾ ಅಂತ ನಿಮಗೆ? ಸರ್, ಮೀಡಿಯಾ ಫೀಲ್ಡ್ ನಾನು ಯಾರೂ ದುಶ್ಮನ್ಗಳಿಲ್ಲ ಸರ್. ನಿಜ ಹೇಳ್ಬೇಕು ಅಂದರೆ ಯಾರೂ ದುಶ್ಮನ್ಗಳಿಲ್ಲ ನನಗೆ. ಯಾಕಂದರೆ ಸುಮಾರು ಚಾನಲ್ಗಳಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೀನಿ, ಕೆಲಸ ಮಾಡಿಕೊಟ್ಟಿದ್ದೀನಿ ಅವ್ರುಗಳಿಗೆಲ್ಲ. ಆದರೆ ಯಾವುದೂ ಇಲ್ಲ ಸರ್. ಸರ್, ಹಂಗೆ ಬರೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಸರ್. ನನ್ನ ಬಗ್ಗೆ ಬಿಫೋರ್ ಬಿಗ್ ಬಾಸ್ ಬರಬೇಕಾಗಿತ್ತು, ಬಿಗ್ ಬಾಸ್ ಟೈಮಲ್ಲೇ ಬರಬೇಕಾಗಿತ್ತು. ಇಷ್ಟು ಯಾಕೆ ಲೇಟು? ಇಷ್ಟು ದಿನ ಟೈಮ್ ಬೇಕಾಗಿತ್ತಾ ನಿಮಗೆ? 8 ವರ್ಷ ಆದಮೇಲೆ ಇವತ್ತು ಮೀಡಿಯಾಗೆ ಬರೋದು ಅವಶ್ಯಕತೆ ಆಯಿತಾ? ನೀವು ಅವತ್ತೇ ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ದೀರಾ? ಏನಾದ್ರು ಮಾಡಿದ್ದೀರಾ? ಏನೂ ಇಲ್ಲ. ಆ ವ್ಯಕ್ತಿ ಒಂದೊಂದು ಮೀಡಿಯಾದಲ್ಲಿ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಂದರಲ್ಲಿ ನನಗೆ 50,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 1,00,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 2,00,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಒಂದರಲ್ಲಿ 2,50,000 ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಯಾವ ಸತ್ಯ ಅಂತ ತಿಳ್ಕೊತೀರಾ ನೀವು ಇದರಲ್ಲಿ? ಅವ್ರು ನನಗೆ ಚೆಕ್ ಕೊಟ್ಟಿದ್ರು, ಅವ್ರ ಚೆಕ್ ಅವ್ರು ವಾಪಸ್ ತೊಗೊಂಡ್ರು, ಆ ಚೆಕ್ ಜೆರಾಕ್ಸ್ ಕಾಪಿ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಸರ್, ನಿಮ್ಮ ಜೊತೆ ವ್ಯವಹಾರ ಮಾಡಿದ್ದೀನಿ ಸರ್, ಕಾಪಿ ಇದ್ದೇ ಇರ್ತದೆ. ಒರಿಜಿನಲ್ ಎಲ್ಲಿದೆ? ಒರಿಜಿನಲ್ ನನ್ನ ಹತ್ರ, ನನಗೆ ತಾನೇ ಕೊಟ್ಟಿದ್ದೀನಿ. ನೀವು ದುಡ್ಡು ಕೊಟ್ಟ ಮೇಲೆ ವಾಪಸ್ಸು ನಿಮ್ಮ ಜೊತೆ ವ್ಯವಹಾರ ಕ್ಲಿಯರ್ ಆದಮೇಲೆ ನಿಮ್ಗೆ ಕೊಟ್ಟಿರೋ ಚೆಕ್ನ ನನಗೆ ವಾಪಸ್ ಇಸ್ಕೊತೀನಿ. ಇಷ್ಟೇ ನಾನು ಮಾಡಿದ್ದೀನಿ. ಅವ್ರಿಗೂ ನನಗೂ ಯಾವುದೇ ಥರದ ವ್ಯವಹಾರ ಇಲ್ಲ. ಈಗ ಮೈನುದ್ದೀನ್ ಮತ್ತೊಂದು ಆರೋಪ ಮಾಡಿರುವಂಥದ್ದು, ಗೋಲ್ಡ್ ಸುರೇಶ್ ಅವರು ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ, ಎಲ್ಲಿ ಹೋದಿರ್ತಾರೆ, ಎಲ್ಲಿ ಬಾಂಬೆಯಲ್ಲಿ ಇರ್ತಾರೆ, ಅಲ್ಲಿ ಒಂದು ಲೊಕೇಶನ್ ಕಳಿಸ್ತಾರೆ, ಅಲ್ಲಿಗೆ ಬಾ ಅಂತ ಹೇಳ್ತಾರೆ, ಎಲ್ಲಿದ್ದೀರಾ ಅನ್ನುವಂಥದ್ದು ಆರೋಪ ಮಾಡಿರ್ತಾರೆ. ನಿಜವಾಗ್ಲೂ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಕಳಿಸಿದ್ರ ಆ ಲೊಕೇಶನು ಅಂತ? ಸರ್, ನಾನು ಬಿಸ್ನೆಸ್ ಮ್ಯಾನ್ ಸರ್. ಒಂದೇ ಕಡೆ ಊಟ ಹೊರ್ಕೊಂಡು ಕೂತ್ಕೊಳ್ಳೋ ಅಲ್ಲ ನಾನು. ಎಲ್ಲ ಕಡೆ ಸುತ್ತಾ ಇರ್ತೀನಿ. ಇವತ್ತು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತೀನಿ, ನಾಳೆ ಮುಂಬೈಯಲ್ಲಿ ಮಾಡ್ತೀನಿ, ನಾಳೆ ಹೈದರಾಬಾದಲ್ಲಿ ಮಾಡ್ತೀನಿ, ಮುಂದೆ ಒಂದಿನ ಬಾಂಬೆಯಲ್ಲಿ ಮಾಡ್ತೀನಿ, ಡೆಲ್ಲಿ ಮಾಡ್ತೀನಿ, ಗುಜರಾತಲ್ಲೂ ಮಾಡ್ತೀನಿ. ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲೂ ಬೇಕಾದ್ರೂ ಬಿಸ್ನೆಸ್ ಮಾಡೋ ಅಧಿಕಾರ ನನಗಿದೆ. ಯಾಕಂದರೆ ನಾನು ಭಾರತೀಯ, ನಾನು ಇಲ್ಲೇ ಕೂತ್ಕೋಬೇಕಂತೇನಿಲ್ಲ ನನಗೆ. ಸರ್, ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿದಾಗ ನಾನು ಯಾವ ಜಾಗದಲ್ಲಿ ಇರ್ತೀನಿ ಆ ಜಾಗದಿಂದ ನಾನು ಹೇಳಬಲ್ಲೆ ಏನಂತ, ನಾನು ಇಲ್ಲಿದ್ದೀನಿ. ಸರ್, ತುಂಬ ಫೋನ್ ಮಾಡಿದಾಗ ಅಣ್ಣ ನಿಮ್ಮನ್ನು ಭೇಟಿ ಆಗಲೇಬೇಕು, ನಾವು ಬರಬೇಕು, ನಾವು ಎಲ್ಲಿದ್ರೆ ನೀವು ಅಂತ ಕೇಳಿದಾಗ ನಾನು ಅವತ್ತಿನ ದಿನ ನಾನು ಬಾಂಬೆಯಲ್ಲಿದ್ದೆ, ನಾನು ಬಾಂಬೆಯಲ್ಲಿ ಇದ್ದೀನಿ ಅಂತ ಹೇಳಿದ್ದು ನಿಜ. ಒಂದು ಲೊಕೇಶನ್ ಕಳಿಸ್ರಿ ಅಂದರು, ಕಳಿಸಿದ್ದು ನಿಜ. ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅವರು ಯಾವ ರೀತಿ? ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದೇನು ಮಾಡ್ಕೊಳಕ್ಕೆ ಮಾಡಿದ್ರ ಅಂತ ಗೊತ್ತಿಲ್ಲ. ಇದರಿಂದ ಹೇಳಿದ್ನಲ್ಲ, ಇದರಿಂದ ಯಾವ್ಯಾವ ಕೈಗಳಿದೆಯೋ, ಕಾಣದ ಕೈವಾಡಗಳು ಕೆಲಸ ಮಾಡ್ತಾ ಇದೆಯೋ ಏನೂ ಗೊತ್ತಿಲ್ಲ ನನಗೆ. ಯಾಕಂದರೆ ನೆನ್ನೆ ಬೆಳಗಿನ ಜಾವ ನನಗೊಂದು ಫೋನ್ ಬರುತ್ತೆ, ದುಡ್ಡು ಕೊಡ್ತೀಯಾ, ಇನ್ನು ಅರ್ಧ ಗಂಟೆ ಮೀಡಿಯಾದಲ್ಲಿ ನೋಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಧಮ್ಕಿ. ನಾನು ಒಂದೇ ಮಾತು ಹೇಳ್ತೀನಿ, ನೀವೇನು ಮಾಡ್ಕೊಂಡು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಭಾಳ ನೀಟಾಗಿದ್ದೀನಿ. ಅವತ್ತೇ ವ್ಯವಹಾರ ಕ್ಲಿಯರ್ ಮಾಡ್ಕೊಂಡು ಇವತ್ತು ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಯಾವುದೂ ಕೂಡ. ಮಾನವೀಯತೆ ದೃಷ್ಟಿಯಿಂದ ಏಪ್ರಿಲಲ್ಲಿ 50,000 ಕೊಟ್ಟಿದ್ದು ನಿಜ, ಅಂದರೆ ನನ್ನ ಸ್ನೇಹಿತರ ಕಡೆ ನಾನು ಕೊಡಿಸಿದ್ದು ನಿಜ. ಅದು ಬಿಟ್ಟರೆ ಇನ್ನು ಯಾವುದೇ ಥರದ ವ್ಯವಹಾರ ನಮಗೆ ಈಗ ಇಲ್ಲ, ಅವ್ರಿಗೂ ನಮಗೂ ಕೂಡ. ಓಕೆ, ಎಸ್. ಈಗ ಬಿಗ್ ಬಾಸ್ ಆದ ನಂತರ ಒಂದಿಷ್ಟು ಹೇಗಿದೆ ಲೈಫು, ಹೇಗೆ ನಡೀತಾ ಇದೆ, ಸೊ ಹೇಗಿದೆ ಜರ್ನಿ ಅಂತ? ಸರ್, ಕಲರ್ಫುಲ್ ಲೈಫ್ ಇದೆ ಸರ್. ಎಲ್ಲೋ ಇದ್ದಂಥವನ್ನ ಇವತ್ತು ಗೋಲ್ಡ್ ಸುರೇಶ್ ಆಗಿ ತೆರೆಮರೆಯಲ್ಲಿ ನಾನು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಂಥವನ್ನ ಇವತ್ತು ಬಿಗ್ ಬಾಸಿಂದ ಎಲ್ರಿಗೂ ಚಿರಪರಿಚಿತ ಆಗೋ ಥರ ಮಾಡಿದರು ಸರ್. ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು
ನನಗಲ್ಲಿ ಒಂದು ಅಳಕಿತ್ತು ಸರ್. ನಾನು ಹೊರಗಡೆ ಹೋದಾಗ ಜನ ನಾನು ಹೇಗೆ ಸ್ವೀಕಾರ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸರ್ ನಾನು ಹೇಗಿದ್ದೆ ಹಾಗೆ ಹೊರಗಡೆ ಬಂದೆ. ಯಾಕಂದರೆ ಹೊರಗಡೆ ಬರೋದಕ್ಕೂ ನನಗೆ ಬೇರೆ ಯಾರೂ ಆಗಲಿಲ್ಲ ಕಾರಣ. ನನ್ನ ಜೊತೆಗಿರುವಂಥ ಹಿತಶತ್ರುಗಳೇ ನನಗೆ ಕಾರಣ ಆದರು ನಾನು ಹೊರಗಡೆ ಬರೋದಕ್ಕೆ. ಅದನ್ನು ನಾನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ. ಯಾಕಂದ್ರೆ ಆಟನ ಮಧ್ಯಕ್ಕೆ ಕ್ವಿಟ್ ಮಾಡಿ ಹೊರಗಡೆ ಬಂದೆ ನಾನು. ಯಾಕಂದ್ರೆ ಅಂಥ ಪ್ಲಾಟ್ಫಾರ್ಮ್ ಬಿಟ್ಟು ಬಂದೆ ನಾನು. ಸರ್ ಅವತ್ತೆಲ್ಲ ಎಲ್ಲಿ ಹೋಗಿದ್ರಿ ಸರ್ ಇವರೆಲ್ಲ? ಅವತ್ತು ಎಲ್ಲಿ ಹೋಗಿದ್ದೆ ಈ ಮೈನುದ್ದೀನ್? ಅವತ್ತು ನೆನಪಿದ್ದ ಅವತ್ತು ನಾನೇ ಅಂತ ಗೊತ್ತಿತ್ತು ಮೈನುದ್ದೀನ್ಗೆ. ಬಿಗ್ ಬಾಸ್ ಇರೋರು ನಾನೇ ಅಂತ ಗೊತ್ತಿದ್ದ ಅವತ್ತು ಬರಬೇಕಾಗಿತ್ತು ಮೈನುದ್ದೀನ್. ಅವತ್ತು ಯಾಕೆ ಬರಲ್ಲ, ಇವತ್ತು ಯಾಕೆ ಬಂದ? ನಾನು ಭಾಳ ಸ್ಪಷ್ಟವಾಗಿದೆ ಸರ್. ನನಗೆ ನನ್ನ ಮುಂದಿನ ಗುರಿ ಭಾಳ ಸ್ಪಷ್ಟವಾಗಿದೆ ಸರ್. ಸರ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕಷ್ಟಗಳು ತಪ್ಪಲಿಲ್ಲ, ನಾವೆಲ್ಲ ಯಾವ ಲೆಕ್ಕ ಸರ್? ಒಂದು ಹೇಳ್ತೀನಿ ಸರ್, ಇದರಿಂದ ಯಾರಿದ್ದಾರೋ ಇದನ್ನು ಮಾಡಿದವ್ರು ಯಾರೋ ಸರ್. ರಾವಣ ಸೀತೆನ ಕರ್ಕೊಂಡು ಹೋದಾಗ ಹನುಮಂತ ಕರ್ಕೊಂಬರಕ್ಕೆ ಹೋಗ್ತಾನೆ. ರಾವಣ ಸುಮ್ಮನೆ ಸೀತೆನ ಜೊತೆ ಕಳಿಸಿದ್ರೆ ತುಂಬ ಚೆನ್ನಾಗಿತ್ತು, ಕಳಿಸ್ಲಿಲ್ಲ. ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿದ್ರು, ನನ್ನ ಬಾಲಿಗೆ ಆ ಥರ ಬೆಂಕಿ ಹಚ್ಚಿದ್ದಾರೆ. ಅವ್ರ ಬಾಲಕ್ಕೆ ನಾನು ಅವ್ರು ಇಡೀ ಸರ್ ಸುಟ್ಟೋವರೆಗೂ ನಾನು ಬಿಡಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ಸುದೀಪ್ ಸರ್ ಹೇಳುವ ಹಾಗೆ ಒಂದಿಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀರಾ. ಮೈ ಮೇಲೆ ಒಂದು ಕೂಡ ಚೂರು ಕೂಡ ಒಂದಿಷ್ಟು ಗೋಲ್ಡ್ ಇಲ್ಲ, ಏನಿಲ್ಲ. ಸೊ ಆ ಹಾದಿ ನಡೀತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಇಲ್ಲಿ. ಸರ್ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸರ್ ನಮ್ಮಲ್ಲಿ ನಾನು ಹಿರಿಯರ ಸ್ವಭಾವ ಸರ್. ನಾನು ತುಂಬ ಕೂಡು ಕುಟುಂಬದಲ್ಲಿ ಬೆಳೆದಂಥವ್ರು, ಸಂಸ್ಕಾರ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ ನನಗೆ. ಒಂದು ಸಲ ಒಬ್ಬ ವ್ಯಕ್ತಿಗೆ ಮಾತು ಕೊಟ್ಟರೆ ಆ ಮಾತು ಪ್ರಕಾರ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಥರ ನಡ್ಕೋತೀನಿ ಸರ್ ನನ್ನ ಮಾತನ್ನು. ಯಾಕಂದರೆ ಸರ್ ವರ್ಷಕ್ಕೆ ನನಗೆ ಲಕ್ಷಾಂತರ ರೂಪಾಯಿ ಬೇಕು ಸರ್. ನಾನೇ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತೀನಿ, ನಾನು ಅನ್ನದಾಸೋಹ ಅದು ಇದು ಅಂತ ಕಾರ್ಯಕ್ರಮಗಳು ಮಾಡ್ತೀನಿ, ಅನಾಥ ಮಕ್ಕಳು ಓದಿಸೋವಂಥದ್ದು ಮಾಡ್ತೀನಿ, ಪೇಷಂಟ್ಗಳಿಗೆ ಹಾಸ್ಪಿಟ್ಲ್ ತೋರಿಸೋವಂಥದ್ದು ಮಾಡ್ತೀನಿ. ಇದೆಲ್ಲವೂ ಮಾಡೋದ್ರಿಂದ ಅದಕ್ಕೆ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಸರ್. ಇದ್ಯಾವುದು ಸರ್ ನನಗೆ 2-3 ಲಕ್ಷ ಸರ್ ಲೆಕ್ಕ? ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಾಳುವಂಥ ಗೋಲ್ಡ್ ಸುರೇಶ್ ಅವರು 4 ಲಕ್ಷಕ್ಕೆ ಎಲ್ಲಿ ಇದಾಗ್ಬಿಟ್ರಾ ಅಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥ. ಯಾಕಂದ್ರೆ 4 ಲಕ್ಷಕ್ಕೆ ಮಾತ್ರ ಇಲ್ಲಿ ಹೆಸರು ಹಾಳ ಹೋಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಸರ್ ಯಾರೋ 4 ಜನ ವ್ಯಕ್ತಿಗಳು ಸುರೇಶ ಕೆಟ್ಟವನು ಅಂದ ತಕ್ಷಣ ನಾನು ಕೆಟ್ಟವನಾಗಲ್ಲ ಸರ್. ಪ್ರೂವ್ ಆಗಿಲ್ಲ ಸರ್, ಎಲ್ಲೂ ಕೂಡ ಪ್ರೂವ್ ಆಗ್ಬೇಕು ಸರ್. ಪ್ರೂವ್ ಆದ್ಮೇಲೆ ಸುರೇಶ ಕೆಟ್ಟವನು ಅನ್ನಿ ಸ್ವೀಕಾರ ಮಾಡ್ತೀನಿ ಸರ್. ಇವತ್ತು ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಏನೇನೆಲ್ಲ ಮಾಡ್ಕೊಂಡು ಪಾಪ ಅವರೆಲ್ಲ ಎಷ್ಟು ಸ್ಟ್ರಗಲ್ ಮಾಡಿಕೊಂಡು ಬೆಳೆದು ಬಂದಿದ್ದಾರೆ. ಸ್ಟ್ರಗಲ್ ಜೀವನ ಸ್ಟಾರ್ಟಿಂಗಲ್ಲಿ ಬೆಳೆಯೋರ್ಗೆ ಇದ್ದದ್ದೇ ಸರ್ ಇದು. ಒಂದು ತುಂಬ ಚೆನ್ನಾಗಿ ಗಾದೆಗಳು ಹೆಂಗಿದಾವೆ ಅಂತಂದರೆ, ಒಂದು ಬುಟ್ಟಿಯಲ್ಲಿ ಇಂಡಿಯನ್ ಕಪ್ಪೆಗಳು ಇಟ್ಟಿರ್ತಾರೆ, ಇನ್ನೊಂದು ಬುಟ್ಟಿಯಲ್ಲಿ ಫಾರಿನ್ ಕಪ್ಪೆಗಳನ್ನ ಇಟ್ಟಿರ್ತಾರೆ. ಫಾರಿನ್ ಕಪ್ಪೆಗಳು ಏನಂದರೆ ಒಂದು ಕಪ್ಪೆ ಮೇಲೆ ಹತ್ತಿದ್ರೆ ಅದಕ್ಕೆ ಎಲ್ಲರೂ ಹತ್ತಿಸ್ತಾರೆ. ನಮ್ಮಲ್ಲಿ ಹಂಗಲ್ಲ, ಒಂದು ಕಪ್ಪೆ ಹತ್ತಾ ಇದ್ರೆ ಅದನ್ನ ಹಿಡಿದು ಕಾಲು ಎಳೆಯೋದು, ಕೆಳಗಡೆ 3 ಕಪ್ಪೆಗಳು ಕಾಲು ಎಳಿತಿರ್ತವೆ. ಆ ಥರ ಜನ ನಮ್ಮಲ್ಲಿದ್ದಾರೆ. ಆ ಥರ ಜೀವನದಲ್ಲಿ ಇದ್ದಾರೆ ಸರ್. ಅಯ್ಯೋ ಸರ್ ತುಂಬ ನೋಡಿದ್ದೀನಿ ಸರ್. ಬಿಗ್ ಬಾಸ್ಗಿಂತ ಮುಂಚೆ ನಾನು ಸುಮಾರು ಜನ ಇದ್ದಾರೆ. ನಾನು ಹೇಳ್ತೇನೆ ಸರ್ ಬರಂಗಿದ್ದಿದ್ರೆ ಇವರು ಇವತ್ತು ಬರೋ ಅವಶ್ಯಕತೆನೇ ಇರಲಿಲ್ಲ ಸರ್. ಇದಕ್ಕಿಂತ ಮುಂಚೆನೇ ಬರಬೇಕಾಗಿತ್ತು ಸರ್. ಮುಂಚೆ ಎಲ್ಲಿ ಹೋಗಿದ್ರು ಸರ್ ಇವರು? ನಾನು ಎಲ್ರಿಗೂ ಕೇಳೋದು, ಮುಂಚೆ ಇವ್ರು ಎಲ್ಲಿ ಹೋಗಿದ್ರು? ಯಾಕೆ ಇಷ್ಟು ದಿನ ಪ್ರಶ್ನೆ ಮಾಡಲಿಲ್ಲ ಇವರು? ನಾನು ಅಷ್ಟೇ ಕೇಳ್ತಾ ಇರೋದು, ಇವ್ರು ಇಷ್ಟು ದಿನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಓಕೆ, ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಗೋಲ್ಡ್ ಸುರೇಶ್ ಅವ್ರದ್ದು? ಈ ವಿಚಾರಕ್ಕೆ ಸಂಬಂಧಪಟ್ಟ ಏನು ಮಾಡ್ತಾರೆ ಅಂತ ಸರ್? ನನಗೆ ಅವ್ನು ಮಾಡಿರೋಂಥ ಅಲಿಗೇಷನಿಂದ ನನಗೆ ಬಿಸ್ನೆಸ್ಗೆ ಲಾಸ್ ಆಗಿದೆ. ನಾನು ಬಿಸ್ನೆಸ್ ಹೊಡ್ತಾ ಬಿದ್ದಿದ್ದೆ, ನನ್ನ ಹೆಸರಿಗೆ ಧಕ್ಕೆ ಬಂದಿದೆ. ಡಿಫಾಮೇಷನ್ ಕೇಸ್ ಆಗ್ತಾಯಿದ್ದೀನಿ. ಆಲ್ರೆಡಿ ನಿನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ. ಬೇರೆ ಬೇರೆ ಪ್ರೋಸೆಸ್ಗಳು ನಮ್ಮ ಲೀಗಲ್ ಟೀಮ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಮೂವ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಪೆಷಲಿ ಸ್ಪೀಡ್ ನ್ಯೂಸ್ ಅವ್ರಿಗೆ ನಾನು ಕೃತಜ್ಞನಾಗಿರ್ತೀನಿ. ಯಾಕಂತಂದರೆ ಅವ್ರು ಸುದ್ದಿ ಮಾಡೋಕ್ಕಿಂತ ಮುಂಚೆ ನನಗೆ ಭಾಳ ನೀಟಾಗಿ ಫೋನ್ ಮಾಡಿ, ಈ ಥರ ನಿಮ್ಮ ಬಗ್ಗೆ ನ್ಯೂಸ್ ಬಂದಿದೆ, ಏನು ಮಾಡಬೇಕು, ಇದು ನಿಜಾನ ಸುಳ್ಳ, ನಿಮ್ಮದೊಂದು ರಿಯಾಕ್ಷನ್ ಕೊಟ್ಟ ಮೇಲೆ ನಾವು ಆಮೇಲೆ ಸುದ್ದಿ ಮಾಡ್ತೀವಿ ಅಂತ ಹೇಳಿ ಭಾಳ ಪ್ರೀತಿಯಿಂದ ನಮ್ಮನ್ನು ಗೌರವದಿಂದ ನೋಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಯಾವತ್ತೂ ಕೂಡ ಚಿರೋಣಿಯಾಗಿರ್ತೀನಿ. ಎಲ್ಲ ಮಾಧ್ಯಮ ಮಿತ್ರರು ಅದನ್ನೇ ಕೇಳ್ಕೊಳ್ಳೋದು ನಾನು. ಒಂದು ಸೈಡ್ ಸುದ್ದಿ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. 2 ಕಡೆ ಸುದ್ದಿನೂ ಫಸ್ಟ್ ಕೇಳಿ, ಏನಾಗಿದೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಆಮೇಲೆ ನೀವು ಸುದ್ದಿ ಮಾಡಿ, ನಾವು ಒಪ್ಕೊಳ್ಳೋಣ. ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಕಪ್ಪು ಚುಕ್ಕೆ ನೀವು ತರ್ತೀನಿ, ಒಬ್ಬ ಹೆಸರು ಹಾಳು ಮಾಡ್ತೀನಿ ಅಂದರೆ 1 ನಿಮಿಷದ ಕೆಲಸ. ಆ ಹೆಸರು ನಾವು ಸಂಪಾದನೆ ಮಾಡೋಕ್ಕೆ ಎಷ್ಟು ವರ್ಷ ಕಷ್ಟ ಬಿದ್ದಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಮತ್ತು ಕಮೆಂಟ್ ಮಾಡೋರು ಇವತ್ತು ತುಂಬ ನೀಟಾಗಿ ಅದನ್ನು ಕಮೆಂಟ್ ಮಾಡೋನು ಯೋಗ್ಯತೆ ಕಮೆಂಟ್ ಮಾಡ್ಕೊಂಡಿರ್ತಾನೆ. ಕಮೆಂಟ್ ಮಾಡೋದನ್ನ ಬಿಟ್ಟು ಹೊರಗಡೆ ಬಂದರೆ ಇನ್ನೊಬ್ಬ ಗೋಲ್ಡ್ ಸುರೇಶ್ ಉಟ್ಕೋತಾನೆ. ಭಾಳ ನೀಟಾಗಿ ಹೇಳ್ತಾನೆ. ಕಮೆಂಟ್ ಮಾಡೋರು ತಿಳ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮ್ಮನೆಲ್ಲ ಹೆಂಡರು ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ, ತಂದೆ ತಾಯಿನೂ ಇರ್ತಾರೆ. ಅದನ್ನು ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ನಮಗೂ ಕಮೆಂಟ್ ಮಾಡೋಕ್ಕೆ ಬರುತ್ತೆ, ನಾವು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.